ಹಾಯ್ ಫ್ರೆಂಡ್ಸ್, ಟುಡೇ ನಾನು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ. ನನ್ನ ಹತ್ರ ಎಷ್ಟಿದ್ರೆ ಅಷ್ಟೇ ತೋರಿಸ್ತೀನಿ. ನಾನು ಜಾಸ್ತಿ ಏನಿಲ್ಲ, ಒಂದು 7-8 ಇರಬಹುದು ಅಷ್ಟೇ, ಜಾಸ್ತಿ ಇಲ್ಲ. ಅದು ಎಷ್ಟು ವರ್ಷ ಆಯಿತು, ನೆಕ್ಸ್ಟ್ ಅದು ಬ್ಲೌಸ್ ಎಷ್ಟಾಯಿತು, ಏನು ಅವೆಲ್ಲನೂ ನಾನು ಈ ಬ್ಲಾಗ್ ಮುಖಾಂತರ ನಿಮಗೆ ಹೇಳ್ತೀನಿ. ಓಕೆನಾ. ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಮ್ಯಾರೇಜಿಗೆ ತಗೊಂಡಿರೋದು. ಅಂದರೆ 13 ಇಯರ್ಸ್ ಆಯಿತು. ಈ ನಮ್ಮ ಮ್ಯಾರೇಜ್ ಆಗಿ 13 ಇಯರ್ಸ್ ಆಯಿತು. ಆವಾಗ ತಗೊಂಡಿರೋದು ಈ ಸ್ಯಾರಿ. ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 6000. 13 ಇಯರ್ಸ್ ಬ್ಯಾಕು 6000 ರುಪೀಸು. ಬ್ಲೌಸು ಆಗಲ್ಲ, ಅದು ಆವಾಗ ಸಣ್ಣ ಇದ್ದೆ, ಇವಾಗ ಸ್ವಲ್ಪ ದಪ್ಪ ಇದ್ದೆ ಅಲ್ವಾ, ಅದಕ್ಕೆ ಬ್ಲೌಸ್ ಆಗಲ್ಲ. ಸೊ ನಾನಿದು ಬೇರೆ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ, ಬೇರೆ ಪೀಸ್ ತಗೊಂಡು ಡಿಸೈನ್ ಹೊಲಿಸ್ಕೊಂಡಿದ್ದೀನಿ. ನಾನು ಬ್ಲೌಸ್ ತಗೊಂಡು ಹೊಲಿಸ್ಕೊಂಡೆ ನಾನಿದು. ಓಕೆನಾ. ನೆಕ್ಸ್ಟು ಈ ಸ್ಯಾರಿನೂ ನಂಗೆ ಮ್ಯಾರೇಜಲ್ಲೇ ನಮ್ಮ ಯಜಮಾನ್ರವ್ರು ಕೊಡಿಸಿರೋದು. ಈ ಸ್ಯಾರಿ ಬಂದುಬಿಟ್ಟು ಅಮ್ಮ ಅವ್ರು ಕೊಡಿಸಿರೋದು. ಈ ಸ್ಯಾರಿ ಗ್ರೀನ್ ಆ್ಯಂಡ್ ಪಿಂಕ್ ಸ್ಯಾರಿ ಅಮ್ಮ ಕೊಡಿಸಿರೋದು ಮ್ಯಾರೇಜ್ಗೆ. ಈ ಸ್ಯಾರಿ ಹಸ್ಬೆಂಡ್ ಕೊಡಿಸಿರೋದು. ಇದು 4000 ರುಪೀಸು ತಗೊಂಡಿದ್ದು. ಬ್ಲೌಸ್ ಎದ್ರದ್ದು ಇಲ್ಲ, ಅದಕ್ಕೆ ಬೇರೆ ಸೀರೆದಿದ್ದರೆ ನಾನು ಈ ಬ್ಲೌಸ್ ಹಾಕ್ಕೊತೀನಿ. ಇದಕ್ಕೆ ವರ್ಕ್ ಏನು ಮಾಡಿಸಿಲ್ಲ ಫ್ರೆಂಡ್ಸ್ ನಾವು, ಆಯಿತಾ. ನೆಕ್ಸ್ಟು ಈ ಗ್ರೀನ್ ಸ್ಯಾರಿ, ಇದು ಬಂದುಬಿಟ್ಟು ನಮ್ಮ ಅತ್ತೆಯವ್ರು ಇಕ್ಕಿರೋದು. ಈ ಸ್ಯಾರಿ ನಮ್ಮ ಮೈದು ಮ್ಯಾರೇಜ್ ಆಯಿತು, ಗ್ರೀನ್ ಆ್ಯಂಡ್ ಮೆರೂನ್ ಕಲರು. ಈ ಸ್ಯಾರಿ ನಮ್ಮ ಅತ್ತೆಯವ್ರು ಇಟ್ಟಿದ್ದು ಮ್ಯಾರೇಜ್ಗೆ ಅಂತ, ಅವರು ನನ್ನ ಮೈದು ಮ್ಯಾರೇಜ್ಗೆ ಅಂತ. ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 10,000 ರುಪೀಸು. ಇದ್ರದ್ದು ಬ್ಲೌಸ್ ಇಲ್ಲ ಫ್ರೆಂಡ್ಸ್, ಈ ಸ್ಯಾರಿದು ಬ್ಲೌಸ್ ಇಲ್ಲ. ನಾನು ಮತ್ತೆ ಸಪ್ರೇಟಾಗಿ ತಗೊಂಡು ಮತ್ತೆ ಹೊಲಿಸ್ಕೊಂಡಿದ್ದು. ಇದು ಈ ಥರ ಹೊಲಿಸ್ಕೊಂಡಿದ್ದೀನಿ ನಾನು. ಇದು 350 ರುಪೀಸು ಹೊಲಿಸ್ಕೊಂಡಿದ್ದಿದ್ದು. ನೆಕ್ಸ್ಟು ಈ ಬ್ಲೌಸು ತೋರಿಸಿದ್ನಲ್ಲ ಪಿಂಕ್, ಇದು 350 ರುಪೀಸು ಬ್ಲೌಸು. ನೆಕ್ಸ್ಟ್ ಇದು 13 ಇಯರ್ಸ್ ಆಯಿತು ಸೀರೆ ತಗೊಂಡು. ಇದು ಬಂದುಬಿಟ್ಟು 10 ಇಯರ್ಸ್ ಆಯಿತು. ತುಂಬ ಭಾರಿ ಇದೆ ಫ್ರೆಂಡ್ಸ್ ಈ ಸ್ಯಾರಿ. 10 ಇಯರ್ಸ್ ಆಯಿತು ತಗೊಂಡು. ಈ ಸ್ಯಾರಿ ಬಂದುಬಿಟ್ಟು 15 ಇಯರ್ಸ್ ಆಯಿತು ಫ್ರೆಂಡ್ಸ್. ಈ ಸ್ಯಾರಿ ತಗೊಂಡು ಅಮ್ಮ ನನಗೆ ಕೊಡಿಸಿರೋದು. 4000 ರುಪೀಸು. 15 ಇಯರ್ಸ್ ಬ್ಯಾಕ್ ತಗೊಂಡಿರೋದು. ಇದ್ರದ್ದು ಬ್ಲೌಸು ಇಲ್ಲ, ಮ್ಯಾರೇಜ್ ಮುಂಚೆ ಅಲ್ವಾ ಹೊಲಿಸಿರೋದು, ಆ ಬ್ಲೌಸು ಇಲ್ಲ. ನೆಕ್ಸ್ಟ್ ಈ ಬ್ಲೌಸ್ ನಾನು ತಗೊಂಡು ಸಪ್ರೇಟಾಗಿ ತಗೊಂಡು, ಹಳೆ ಬ್ಲೌಸ್ ಇತ್ತಲ್ವ ಅದರಲ್ಲೇ ಬಾರ್ಡರ್ ತಗೊಂಡು ಅವರು ಈ ಬ್ಲೌಸ್ಗೆ ಅಟ್ಯಾಚ್ ಮಾಡಿರೋದು. ಇದೂ 350 ರುಪೀಸೇ ಫ್ರೆಂಡ್ಸ್ ಬ್ಲೌಸ್ ಕಾಸ್ಟು. ಸೀರೆ ಕಾಸ್ಟ್ ಬಂದುಬಿಟ್ಟು 4000 ರುಪೀಸು. ನೆಕ್ಸ್ಟು ಈ ಸ್ಯಾರಿ ಬಂದುಬಿಟ್ಟು ಇದು ಅಷ್ಟೇ. ಇದು ನಾನು ವರಲಕ್ಷ್ಮಿ ಹಬ್ಬ ಮಾಡ್ತಿದ್ವಿ. ಫಸ್ಟು ಗೃಹಪ್ರವೇಶ ಆಗಿದ್ದು ಒಂದು ವೀಕಿಗೆಲ್ಲನೂ ವರಲಕ್ಷ್ಮಿ ಹಬ್ಬ ಬಂತು, ಆಗ ನಾನು ಈ ಸ್ಯಾರಿ ತಗೊಂಡೆ. ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 3000 ರುಪೀಸು. ನಾನು ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ, ಪಿಂಕ್ ಬ್ಲೌಸ್ ಇದೆ, ಸೊ ಅದಕ್ಕೆ ನಾನೇನು ಹೊಲ್ಸೋಕ್ಕೆ ಹೋಗಿಲ್ಲ. ಈ ಬ್ಲೌಸೇ ಹಾಕ್ಕೊತೀನಿ. ಒಂದು 3-4 ಸ್ಯಾರಿಗೆ ಇದೆ ಬ್ಲೌಸೇ ನಾನು ಹಾಕ್ಕೊತೀನಿ, ವರ್ಕ್ ಮಾಡಿಸಿದ್ದೀನಿ. ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಎಲ್ಲ ಸ್ಯಾರಿಗೂ ಪಿಂಕೇ ಅಲ್ವಾ ಜಾಸ್ತಿ ಇರೋದು. ಜಾಸ್ತಿ ಸೀರೆಗೆ ಪಿಂಕೇ ಮಾಡಿಸ್ಬಿಟ್ಟು ಅನ್ಕೋ, ಬ್ಲೌಸ್ಗೆ ವರ್ಕು ಎಲ್ಲ ಬ್ಲೌಸಸ್ಸು ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ಬ್ಲೌಸು ಇದನ್ನ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಳೇದಾದಮೇಲೆ ಬ್ಲೌಸ್ ಪಕ್ಕಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಬ್ಲೌಸ್ ತಗೊಂಬಿಟ್ಟು ನೆಕ್ಸ್ಟ್ ವರ್ಕ್ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಈ ವರ್ಕ್ ಬಂದುಬಿಟ್ಟು 1800 ರುಪೀಸ್ ಆಯಿತು ಫ್ರೆಂಡ್ಸ್. ಇದಕ್ಕೆ ವರ್ಕ್ ಹಾಕ್ಸಿ ಹೊಲ್ಸೋದಕ್ಕೆ 1800 ರೂಪಾಯಿ ಆಯಿತು. ಇದು ಬಂದುಬಿಟ್ಟು 1.5 ಇಯರ್ ಆಯಿತು ಹೊಲಿಸ್ಕೊಂಡು, ಬ್ಲೌಸ್ ಹೊಲಿಸ್ಕೊಂಡು. ನೆಕ್ಸ್ಟು ಈ ಸ್ಯಾರಿ ಬಂದುಬಿಟ್ಟು 1.5 ಇಯರ್ ಆಯಿತು ಅಮ್ಮ ಕೊಡಿಸಿದ್ದು, ಗ್ರೀನ್ ಆ್ಯಂಡ್ ಪಿಂಕ್. ಇದು ನಮ್ಮ ಗೃಹಪ್ರವೇಶ ಮಾಡಿದ್ವಿ 1.5 ಇಯರ್ ಬ್ಯಾಕು.
ಅದಕ್ಕೆ ಅಮ್ಮ ಕೊಡಿಸಿತ್ತು. ಯಾಕಂದರೆ ತವ್ರ ಮನೆಯವರು ಕುಂಕುಮ ಕೊಡ್ತಾರೆ ಆ ಪೂಜೆ ದಿನ. ಸೊ ಹಾಗಾಗಿ ಅಮ್ಮ ನನಗೆ ಸೀರೆ ಕೊಡಿಸಿದ್ದು. ಈ ಸೀರೆ ಬ್ಲೌಸೇ ಪಿಂಕ್, ಈ ಪಿಂಕ್. ನಾನು ಈ ಸೀರೆ ಬ್ಲೌಸ್ನ ಎಲ್ಲ ಸ್ಯಾರಿಗೂ ಹಾಕ್ಕೊಂಡ್ಬಿಡ್ತೀನಿ. ಈ ಸ್ಯಾರಿಗೆ ಹಾಕ್ಕೊತೀನಿ, ನೆಕ್ಸ್ಟು ಈ ಸ್ಯಾರಿಗೂ ಹಾಕ್ಕೊತೀನಿ. ನೆಕ್ಸ್ಟು ಈ ಸ್ಯಾರಿ ಇದೆ 3000 ರುಪೀಸ್ ತೋರಿಸ್ನಲ್ಲ, ಈ ಸ್ಯಾರಿಗೂ ಈ ಬ್ಲೌಸೇ ಆಗುತ್ತೆ. ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 5000 ರುಪೀಸು ಅಮ್ಮ ಕೊಡಿಸಿದ್ದು. ನೆಕ್ಸ್ಟು ಬ್ಲೂ ಕಲರ್ ಸ್ಯಾರಿ, ಇದು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ನಮ್ಮ ಗೃಹ ಪ್ರವೇಶಕ್ಕೇ. ಬ್ಲೂ ಆ್ಯಂಡ್ ಗ್ರೀನು ಇದು ಬಂದುಬಿಟ್ಟು 4000 ರುಪೀಸು. ಇದು ಸಿಲ್ಕ್ ಸ್ಯಾರಿನೇ. ಪೂಜೆಗಳಿರುತ್ತಲ್ಲ ಗೃಹ ಪ್ರವೇಶಕ್ಕೆ, ನೈಟು ಡೇ ಆ್ಯಂಡ್ ನೈಟ್ ಪೂಜೆ ಇರುತ್ತಲ್ಲ, ನೈಟ್ಗೆ ಈ ಸ್ಯಾರಿ ನಾನು ಹಾಕ್ಕೊಂಡಿದ್ದು. ಇದಕ್ಕೆ ಬ್ಲೌಸ್ ಇದು ಬಂದುಬಿಟ್ಟು ಇದು ಅಷ್ಟೇ. ಇದು 1800 ರುಪೀಸ್ ಆಯಿತು ವರ್ಕ್ ಹಾಕ್ಸಿ ಹೊಲ್ಸೋದಕ್ಕೆ. ಅದೇ ಆಗಲೇ ಪಿಂಕ್ ತೋರಿಸಿದ್ನಲ್ಲ ಅದು, ಇದು ಕೂಡ ಸೇರಿ 3600 ರುಪೀಸ್ ಕೊಟ್ಟಿದ್ದು ನಾವು 2 ಬ್ಲೌಸ್ಗೆ. ಈ ಸ್ಯಾರಿ ಬಂದುಬಿಟ್ಟು ಅಮ್ಮದು. ಮೊನ್ನೆ ಎತ್ಕೊಂಬಂದೆ ನಾನು, ನಮ್ಮ ಮ್ಯಾರೇಜ್ ಇತ್ತು ಆವಾಗ ಅಮ್ಮ ಹತ್ರ ಇಸ್ಕೊಂಬಂದೆ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಸ್ಯಾರಿ. 6000 ರುಪೀಸು. ಇದಕ್ಕೂ ಪಿಂಕ್ ಬ್ಲೌಸೇ ಆಗುತ್ತೆ. ನಾನು ಪಿಂಕೇ ಹಾಕ್ಕೊಂಡಿದ್ದೆ, ಆರೆಂಜ್ ಆ್ಯಂಡ್ ಪಿಂಕ್ ಕಲರ್. ಸೂಪರ್ ಆಗಿದೆ ಫ್ರೆಂಡ್ಸ್ ಸ್ಯಾರಿ ಮಾತ್ರ. ಇದು ಬಂದುಬಿಟ್ಟು ಈ ಸ್ಯಾರಿ ಬಂದುಬಿಟ್ಟು ಬನಾರಸ್ ಸ್ಯಾರಿ. ನನ್ನ ಬರ್ತ್ಡೇಗೆ ಅಂತ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು. 2000 ರುಪೀಸ್ ಆಯಿತು. ಬ್ಲೌಸ್ ಈ ಬ್ಲೌಸು ಅಮ್ಮ ಹೊಲ್ಸ್ಕೊಟ್ಟಿದ್ದು. ಈ ಬ್ಲೌಸ್ 1500 ರುಪೀಸ್ ಆಯಿತು. ಹೊಲಿಸಿ ಇದಕ್ಕೆಲ್ಲ ವರ್ಕ್ ಆಗ್ತಾರಲ್ಲ, ಇದಕ್ಕೆ 1500 ರುಪೀಸ್ ಆಯಿತು. ಇದು ಸುಮ್ಮನೆ ಸಿಂಪಲ್ ಸ್ಯಾರಿ, 2000 ರುಪೀಸು. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ದೇವ್ರು ಗುಡಿಸ್ತಾರಲ್ವ ಸ್ಯಾರಿ, ದೇವ್ರು ಗುಡ್ಸೋಕ್ಕೆ ಅಂತ ನಾನು ಈ ಸ್ಯಾರಿ ತಗೊಂಡಿದ್ದು. ಚೆನ್ನಾಗಿದೆ. ಇದ್ರ ಸ್ಯಾರಿ ಬ್ಲೌಸ್ ಇದು ಬಂದುಬಿಟ್ಟು 1000 ರುಪೀಸ್ ಆಯಿತು. ವರ್ಕ್ ಹಾಕ್ಸಿ ಹೊಲ್ಸೋದಕ್ಕೆ 1000 ರುಪೀಸ್ ಆಯಿತು. ನೆಕ್ಸ್ಟು ಈ ಸ್ಯಾರಿ, ಇದು ನಮ್ಮ ಗೃಹ ಪ್ರವೇಶಕ್ಕೇ ತಗೊಂಡಿದ್ದು. ಈ ಸ್ಯಾರಿ ಬಂದುಬಿಟ್ಟು ಡಬಲ್, ಇದು ಫುಲ್ ಚೆನ್ನಾಗಿದೆ. ಇದು ಪಿಂಕ್ಗೆ ಬಂದಿರೋದು ಬಾರ್ಡ್ರು, ಚೆನ್ನಾಗಿದೆ ಅಲ್ವಾ. 2000 ರುಪೀಸು ಸ್ಯಾರಿ. ಇದು ನಮ್ಮ ಗೃಹ ಪ್ರವೇಶಕ್ಕೆ ನಾವು ದೇವ್ರು ಗುಡಿಸ್ತಾರೆ, ಆ ಗೃಹ ಪ್ರವೇಶ ದಿನ ದೇವ್ರಿಗೆ ಉಡ್ಸೋಕ್ಕೆ ಅಂತ ನಾನು ಈ ಸ್ಯಾರಿ ತಂದಿರೋದು. ದೇವ್ರಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಮಾತ್ರ ಈ ಸ್ಯಾರಿ ಉಡಿಸಿದ್ರೆ ನನಗೂ ತುಂಬ ಇಷ್ಟ ಆಯಿತು. ಫಸ್ಟ್ ಅಂಗಡಿಗೆ ಹೋದರೆ ಅಲ್ಲಿ ಸ್ಯಾರೀಸ್ ಹಾಕಿದಾಗ ಫಸ್ಟ್ ಇದೇ ಸ್ಯಾರಿನ ಹಾಕಿದ್ದು. ನಾನು ಹಾಕಿದ ತಕ್ಷಣವೇ ಫಸ್ಟ್ ನನಗೆ ಇದೇ ಬೇಕು ಅಂದ್ಬಿಟ್ಟು ಇದೇ ಸ್ಯಾರಿನೇ ತಗೊಂಡಿದ್ದು. 2000 ರುಪೀಸು ಸ್ಯಾರಿ. ಈ ಸ್ಯಾರಿ ಬ್ಲೌಸು ಪಿಂಕ್ ತೋರಿಸಿದೆಲ್ಲ ಅದೇ ಬ್ಲೌಸೇ ಹಾಕ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ನನ್ನ ಸ್ಯಾರಿ ಕಲೆಕ್ಷನ್ನು. ಇದೆಲ್ಲ ಸಿಲ್ಕ್ ಸ್ಯಾರಿ. ನೆಕ್ಸ್ಟ್ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಇದು ಎಷ್ಟು ಇಯರ್ಸ್ ಆಯಿತು ಗೊತ್ತಾ, ತಗೊಂಡು 15-16 ಇಯರ್ಸ್ ಆಯಿತು. ಆವಾಗ ಬರ್ತಿತ್ತಲ್ಲ ಫ್ರೆಂಡ್ಸ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ, ಇದು ಅಮ್ಮ ಹತ್ರ ಕೇಳಿ ಅಮ್ಮ ನನಗೆ ಸ್ಯಾರಿ ಬೇಕು ಕೊಡು ಅಂದ್ಬಿಟ್ಟು ನಾನು ಇಸ್ಕೊಂಡ್ಬಂದೆ. ಇನ್ನೂ ಉಟ್ಕೊಂಡಿಲ್ಲ, ಉಡ್ಕೋಬೇಕು. ಹೇಗಿದೆ ಫ್ರೆಂಡ್ಸ್ ನನ್ನ ಸ್ಯಾರಿ ಕಲೆಕ್ಷನ್? ನಿಮ್ಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಸ್ಯಾರಿಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.